ರೀಸೆಂಟಾಗಿ ರಿಲೀಸ್ ಆಗಿರೋ ದುರಂಧರ್ 2 ಮೂವಿಯಲ್ಲಿ ತುಂಬ ಹಿಸ್ಟಾರಿಕಲ್ ರೆಫರೆನ್ಸ್ಗಳನ್ನು ಇಟ್ಟಿದ್ದಾರೆ. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಷಯ ಯಾವುದು ಅಂದರೆ ದುರಂಧರ್ 1ನಲ್ಲಿ ಒಂದು ಸೀನ್ ಸಹನೂ ಬರುತ್ತೆ. ಲಂಡನ್ನಲ್ಲಿ ಇಂಡಿಯನ್ ಪೊಲಿಟಿಷಿಯನ್ಸ್ಗಳು ನಮ್ಮ ಇಂಡಿಯನ್ ಕರೆನ್ಸಿ ಪ್ರಿಂಟಿಂಗ್ ಪ್ಲೇಟ್ಸನ್ನು ಪಾಕಿಸ್ತಾನ ಅವ್ರಿಗೆ ಮಾರಿರೋ ಥರ ತೋರಿಸಿರ್ತಾರೆ. ಈ ಸೀನ್ಗೆ ಯಾವುದು ಬೇಸ್ ಅಂದರೆ 2000s ದ ಲ ರೂ ಕಂಪ್ನಿ ಮಾಡಿದ ಸಂಭವ. ದ ಲ ರೂ ಒಂದು ಬ್ರಿಟಿಷ್ ಕಂಪ್ನಿ. ಇದು ವಿಶ್ವದ ಅತಿ ದೊಡ್ಡ ಕರೆನ್ಸಿ ಪ್ರಿಂಟರ್ಸ್ಗಳಲ್ಲಿ ಒಂದು. ಭಾರತಕ್ಕೆ ಹಲವು ವರ್ಷಗಳಿಂದ ಇವರು ಕರೆನ್ಸಿಗಳನ್ನು ಪ್ರಿಂಟ್ ಮಾಡಿ ಕೊಡ್ತಿದ್ರು. ಅವರು ಕರೆನ್ಸಿ ಪೇಪರ್ಸ್ ಮತ್ತು ಸೆಕ್ಯೂರಿಟಿ ಥ್ರೆಡ್ಸ್ ಅನ್ನು ಸಪ್ಲೈ ಮಾಡ್ತಿದ್ರು. ಆದರೆ 2010ರಲ್ಲಿ ಭಾರತದ ಇಂಟೆಲಿಜೆನ್ಸ್ ಏಜೆನ್ಸಿ ಒಂದು ಗಂಭೀರ ಸಮಸ್ಯೆಯನ್ನು ಕಂಡುಹಿಡಿಯುತ್ತಾರೆ. ನಮ್ಮ ಕರೆನ್ಸಿಯಲ್ಲಿದ್ದ ಸೆಕ್ಯೂರಿಟಿ ಫೀಚರ್ಸ್ಗಳು ಕಾಂಪ್ರಮೈಸ್ ಆಗಿದೆ ಅಂತ, ಅಂದರೆ ಒರಿಜಿನಲ್ ವಿಷಯಗಳು ಲೀಕ್ ಆಗಿದೆ ಅಂತ. ಅದಾದ ಮೇಲೆ ಪಾಕಿಸ್ತಾನಲ್ಲಿ ಫೇಕ್ ಕರೆನ್ಸಿಗಳು ಪ್ರಿಂಟ್ ಮಾಡೋದು ಜಾಸ್ತಿ ಆಯಿತು. ಎಷ್ಟು ಮಟ್ಟಿಗೆ ಅಂದರೆ ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಅಂತ ಸಹ ಕಂಡುಹಿಡಿಯೋಕ್ಕಾಗ್ತಿರ್ಲಿಲ್ಲ. ATM ಮಿಷನ್ಸ್ಗಳು ಸಹ ಪತ್ತೆ ಮಾಡೋಕ್ಕಾಗ್ತಿರ್ಲಿಲ್ಲ. ಈ ಕಾರಣದಿಂದ 2010ರಲ್ಲಿ ಈ ಕಂಪ್ನಿಯನ್ನು ಇಂಡಿಯನ್ ಗವರ್ಮೆಂಟ್ ಬ್ಲ್ಯಾಕ್ ಲಿಸ್ಟ್ ಮಾಡಲಾಯಿತು. ಆದರೂ ಸಹ ಟೆಕ್ನಾಲಜಿ ಸೀಕ್ರೆಟ್ಸ್ ಲೀಕ್ ಆಗಿರೋದ್ರಿಂದ ಫೇಕ್ ಕರೆನ್ಸಿಗಳನ್ನು ನಿಲ್ಲಿಸಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಮತ್ತು 2004ರಲ್ಲಿ ನಡೆದ ಕರೆನ್ಸಿ ಪೇಪರ್ ಟೆಂಡರ್ ಅಲ್ಲಿ ತುಂಬಾ ಅಕ್ರಮಗಳು ಆಚೆ ಬಂದವು. ಅದರಲ್ಲಿ ಫಾರ್ಮರ್ ಫಿನಾನ್ಸ್ ಸೆಕ್ರೆಟರಿ ಆದ ಅರವಿಂದ್ ಮಾಯ್ರಾಮ್ರನ್ನು CBI ಇನ್ವೆಸ್ಟಿಗೇಟ್ ಮಾಡ್ತಾರೆ. ಇನ್ನೂ ಅದಕ್ಕೇನು ಸೊಲ್ಯೂಷನ್ ಅಂತ ಗೊತ್ತಿಲ್ಲ, ಅದು ನಡೀತಾನೆ ಇದೆ. ಭಾರತ ಸರ್ಕಾರಕ್ಕೆ ಒಂದು ತಿಳಿತು, ಕಾಂಪ್ರಮೈಸ್ ಟೆಕ್ನಾಲಜಿ ಲೀಕ್ ಆಗಿರೋದ್ರಿಂದ ಫೇಕ್ ಕರೆನ್ಸಿಗಳನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಅಂತ. ಅದಕ್ಕೆ 2016ರಲ್ಲಿ ಇಂಡಿಯನ್ ಡಿಮಾನಿಟೈಸೇಷನ್ ಕ್ರಮವನ್ನು ಜಾರಿಗೆ ತಂದಿದರು. ಅಂದರೆ 500,000 ರೂಪಾಯಿಗೆ ಯಾವುದೇ ವ್ಯಾಲ್ಯೂ ಇಲ್ಲ ಅಂತ ಹೇಳಿದರು. ಇದಕ್ಕೆ ಕಾರಣ ಬ್ಲ್ಯಾಕ್ ಮನಿಯನ್ನು ನಿಯಂತ್ರಿಸಲು ಅಂತ ಹೇಳಿದ್ರೂ ಸಹ ಇದರ ಹಿಂದಿನ ಕತೆ ಬಂದು ಈ ಫೇಕ್ ಕರೆನ್ಸಿನೇ. ಇನ್ಮೇಲೆ ಯಾರನ್ನು ನಂಬೋದೇ ಬೇಡ ಅಂತ ಮೇಕ್ ಇನ್ ಇಂಡಿಯಾ ಯೋಜನಾ ಮೂಲಕ ಭಾರತದಲ್ಲೇ ಇಂಡಿಯನ್ ಕರೆನ್ಸಿಯನ್ನು ಉತ್ಪಾದನಾ ಮಾಡಲು ಸ್ಟಾರ್ಟ್ ಮಾಡಿದರು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, share, comment, subscribe to our channel.